ನಮ್ಮ ಕಾಮತ್ ಅವರ ಮೂವಿ, ಅದು ಒಂದು 7ನೇ ಮೂವಿ 5ನೇ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನಾವೆಲ್ಲ ಅದು ವಿಟ್ನೆಸ್ ಮಾಡ್ತಿದ್ದೀವಿ, ತುಂಬ ಸಂತೋಷ ಆಗ್ತಾ ಇದೆ. ನಮ್ಗೆ ತುಂಬ ಕುತೂಹಲ ಇದೆ ಹೇಗೆ ಅಂತ. ಕೊಂಕಣಿ ಭಾಷೆ ಕೆಳಗಡೆ ಅದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಸಬ್ ಟೈಟಲ್ ಬರ್ತಾ ಇದೆ ಅಂತ ಗೊತ್ತಾಯಿತು. ತುಂಬ ಅವರು ಏನಂತ ಹೇಳಿದ್ರೆ ಅವರು ತುಂಬ ಕಮ್ಮಿ ದುಡ್ಡಲ್ಲಿ ವೆರಿ ಎಫೆಕ್ಟಿವ್ ಮೂವಿ ತೆಗಿತಾ ಇದ್ದಾರೆ. ಸೊ ಹೀಗೆ ಆಗಿ ಇದು ಈ ಮೂವಿ 25ನೇ ಮೂವಿನೂ ನಾವೆಲ್ಲ ಬಂದು ವಿಟ್ನೆಸ್ ಮಾಡೋ ಥರ ಆಗಲಿ. ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ. ಸೊ ನಾವು ದುಬೈಗೆ ಹೋಗಿದ್ದೆ, ಅಲ್ಲಿಂದ ಬಂದಿದ್ದು ಲೇಟ್ ಆಯಿತು. ಸೊ ನಾ ಇಲ್ಲಿಗೆ ಬಂದಾಗ ಸ್ವಲ್ಪ ಲೇಟ್ ಆಯಿತು, ಎಲ್ಲರಿಗೂ ವಿಷಯನ ಕೇಳ್ತಿದ್ದಿದ್ದು ಮೂಲಕ. ಆಮೇಲೆ ನನಗೆ ಈ ಟೈಮಲ್ಲಿ ನೀವೆಲ್ಲ ಕೊಂಕಣಿ ಕಮ್ಯುನಿಟಿ ನೋಡಿದಾಗ ನನಗೆ ಕ್ವೈಟ್ ನ್ಯಾಚುರಲಿ ನಮ್ಮ ಲೇಟ್ ಹಸ್ಬೆಂಡ್ ಜ್ಞಾಪಕ ಬರ್ತಾರೆ. ನಮ್ಮ ಉಪೇಂದ್ರ ಅಂಕಲ್ ಇದ್ದಾರೆ ಇಲ್ಲಿ, ಉಪೇಂದ್ರ ನಾಯ್ಕ ಅವರು ನಮ್ಮ ಹಸ್ಬೆಂಡ್ಗೆ ತುಂಬ ಆತ್ಮೀಯರು. ಅವ್ರನ್ನ ನೋಡ್ತಿದ್ದಾಗೆ ನನಗೆ ಒಂಥರ ನಮಗೆ ನನ್ನ ಹಸ್ಬೆಂಡ್ ಜ್ಞಾಪಕ ಬರ್ತಾ ಇದ್ದಾರೆ. ಸೊ ಏನು ಮಾಡೋದು, ಇದೆಲ್ಲ ಅನ್ಫಾರ್ಚುನೇಟ್ ಥಿಂಗ್. 2 ವರ್ಷ ಆಯಿತು ನಮ್ಮ ಹಸ್ಬೆಂಡ್ ಹೋಗಿ. ಅವರು ಇದ್ದಿದ್ರೆ ಇವತ್ತಿನ ದಿನ ಬಂದಿರೋರು ಇಲ್ಲಿ ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ನಾನು ಎಲ್ಲ ವೇದಿಕೆಗಳಲ್ಲೂ ಕೇಳ್ಕೊಳ್ಳೋ ಥರ ಎಲ್ಲರೂ ಒಂದು ನಿಮ್ಮ ಜೀವನ ಪರ್ಯಂತದಲ್ಲಿ ಒಂದು ಮರ ನೆಟ್ಟಿ ಅದನ್ನು ಪೋಷಿಸಿ. ಈಗ ರೀಸೆಂಟಾಗಿ ನಾವೊಂದು 10 ವರ್ಷದಿಂದ ನಾನು ಫೈಟ್ ಮಾಡ್ತಾ ಇದ್ದೆ, ಕೋನೋಕಾರ್ಪಸ್ ಪ್ಲಾಂಟೇಶನ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ. ಎಲ್ಲ ಕಡೆ ಕೋನೋಕಾರ್ಪಸ್ ಅನ್ನೋದು ತುಂಬ ವಿಷಕಾರಿ ಮರ ಹಾಕಿ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆ ಲಕ್ಷಾಂತರ ಮರ ಹಾಕ್ಬಿಟ್ಟು ತುಂಬ ಅಟ್ಮಾಸ್ಫಿಯರ್ ಹಾಳು ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ವಿಷಾನಿಲಗಳು ಹೊರಗಡೆ ಬರುತ್ತೆ. ಈಗ ರೀಸೆಂಟಾಗಿ ನಮ್ಮ ಫೈಟ್ಗೆ ಸುಪ್ರೀಂ ಕೋರ್ಟ್ ಬ್ರಾಟ್ ಆರ್ಡರ್ ಲೈಕ್ ಟು ಬ್ಯಾನ್ ಕೋನೋಕಾರ್ಪಸ್ ಪ್ಲಾಂಟೇಶನ್. ಕೋನೋಕಾರ್ಪಸ್ ಪ್ಲಾಂಟೇಶನ್ ಬ್ಯಾನ್ ಬಂದು 2 months ಆಗಿದೆ. ಬಟ್ ಇನ್ನೂ ಯಾರೂ ಕಟ್ ಮಾಡ್ತಾ ಇಲ್ಲ, ಕೆಲವೊಂದು ಜಾಗಗಳಲ್ಲಿ ಬಿಟ್ಟು ಎಲ್ಲ. ಅದೊಂದು ನೀವೆಲ್ಲರೂ ಎಲ್ಲೆಲ್ಲಿ ಕೋನೋಕಾರ್ಪಸ್ ಅದೊಂದು ವಿಷಕಾರಿ ಅನಿಲ ಹೊರಡುವಂಥ ಅದು ಇದು. ನಾನು ಲಾಸ್ಟ್ ಎಲ್ಲ ಗೊತ್ತಿಲ್ಲದೆ ಕೆಲವರು ಇನ್ನೋಸೆಂಟ್ ಆಗಿ ಪ್ಲಾನ್ ಮಾಡಿಬಿಟ್ಟಿದ್ದಾರೆ. ಗ್ಲಾಮರಸ್ ಹೀರೋಯಿನ್ ಯಾರು ಕೇಳಿದೆ, ಏಕೆ ನೀವು ನಮ್ಗೆ ಯಾರು ಸಜೆಸ್ಟ್ ಮಾಡಿದ್ರೆ ಇವ್ರನ್ನ ತೊಗೊಂಡೋಗ್ಬಿಟ್ಟು ಹೀರೋಯಿನ್ ಮಾಡ್ಕೊಳ್ಳಿ ಅಂತ ಅವ್ರು ಕೇಳಿದ್ರೆ ಅವ್ರು ದುಡ್ಡು ಕೊಡೋಕ್ಕಾಗತ್ತೆ. ಅವ್ರು ಬೇರೆ ಫಿಲ್ಮ್ಗೆ ಪರ್ ಡೇಗೆ 1 ಲಕ್ಷ ತಗೋತಾರಂತೆ, ನಮ್ಗೆ ಸಾಧ್ಯ? ನಾನು ಹೇಳಿದೆ ಮೇಡಮ್ ನನಗೆ 10,000 ಕೊಡೋಕ್ಕಾಗತ್ತೆ, ಮಾಡೋದನ್ನು ಮಾಡಿ ಬಿಟ್ಟಿದ್ದೆ ಸರ್. ಅದು ಕೊಡಬೇಡಿ ಸರ್, ಹೋಗ್ಲಿ ಅಂತ ಮಾಡ್ತೀವಿ ಅಂತ ಹೇಳಿದ್ರು. ದೊಡ್ಡ ಜಬ್ಬಾಳ ಹಾಕಿ ಭಾಷೆ ಅಲ್ಲಿಂದ ಅವರು ಏನು ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ, ಮಾತಾಡ್ತಾರೆ. ಸರ್ ವಿಡಿಯೋ ಮಾಡ್ತಾ ಇರ್ತೀವಿ ಸರ್. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಅಂಡ್ ಆಲ್. ಇವತ್ತು ಇಲ್ಲಿಗೆ ಬಂದಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ, ಹಿರಿಯರಿಗೆ, ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೆಂತ ಮೂಮೆಂಟ್ ಅಂದ್ರೆ ಇಂಟರ್ವ್ಯೂ ಮೊದಲು ಅಳ್ಬೇಡ ಆದ್ಯ ಅಂತ ಹೇಳೋ ಕ್ಷಣ, ಓಕೆನಾ? ಬಿಕಾಸ್ ಇದು ನನಗೆ ತುಂಬಾನೇ ಸ್ಪೆಷಲ್ ಡೇ. ಐ ಜಸ್ಟ್ ಲವ್ ದಿಸ್ ಡೇ, ಓಕೆನಾ? ಸೊ ಯಾವ ಮೂವಿ ಒಪ್ಕೊಳ್ಳೋ ಮುಂಚೆ ಆ ಪಾತ್ರ ನಮ್ಗೆ ಹೆದರಿಸಿದ್ರೆ ಅಂತ ಮೂವಿ ಗ್ಯಾರಂಟಿ ಮಾಡಲೇಬೇಕಂತೆ. ನನ್ಗಂತೂ ಚಾಲೆಂಜಿಂಗ್ ರೋಲ್ ಮಾಡೋದು ಸಖತ್ ಇಷ್ಟ. ಅದರಲ್ಲಿ ರಮೇಶ್ ಸರ್ ಒಂದೇ ಮೂವಿಯಲ್ಲಿ 2 ಪಾತ್ರ ಕೊಟ್ಬಿಟ್ಟಿದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಸರ್. ಆಮೇಲೆ ನಾನು ಇನ್ನೂ ತುಂಬಾನೇ ಖುಷಿ ಪಡ್ತಾ ಇದ್ದೀನಿ, ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ, ಅಕ್ಕ, ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್, ಬೇರೆ ಮೂವಿ ಡೈರೆಕ್ಟರ್ಸ್ ಎಲ್ಲರೂ ನನ್ನ ಮೂವಿ ನೋಡಕ್ ಬಂದಿದ್ದಾರೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಸೊ ನನ್ನ ಸತ್ಯ ಬಗ್ಗೆ ಹೇಳ್ಬೇಕಂದ್ರೆ ನಾನು ಡಬಲ್ ಶೇಡ್ ರೋಲ್ ಪ್ಲೇ ಮಾಡಿದ್ದೇನೆ. ಒಂದ್ ಕಡೆ ಮಧ್ಯಮ ವರ್ಗದ ತಾಯಿ, ಇಮೋಷನಲ್ ಬಟ್ ಸ್ಟ್ರಾಂಗ್ ನಮ್ಮ ಅಮ್ಮನ ತರ. ಇನ್ನೊಂದ್ ಕಡೆ ನೋಡಿದ್ರೆ ಬೋಲ್ಡ್ ಜರ್ನಲಿಸ್ಟ್, ನೇರವಾಗಿ ಮಾತಾಡೋ ಪತ್ರಕರ್ತೆ ನಂತರ. ಸೊ ಇದೆರಡು ವಿಭಿನ್ನ ವ್ಯಕ್ತಿತ್ವಗಳು. ಚಾಲೆಂಜಿಂಗ್ ಇತ್ತು ಬಟ್ ಸಖತ್ ಖುಷಿ ಕೊಡ್ತು. ಆಮೇಲೆ ನಗ್ನ ಸತ್ಯದಲ್ಲಿ ಆಕ್ಟ್ ಮಾಡೋ ಎಲ್ಲ ಕಲಾವಿದರಿಗೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್.
and those are actors, important actors. एक रमेश कामत यांच्याकडे पाहिला एक ग्रुप दयानंद पैनी मोहित माई अन्य मित्रांनो एक समाजांतो खंचे विषय होता the only person in Bangalore who contributes, who supports, who encourages the Chakkakurche important personality in Bangalore is Dayanand Pai, Mr. Dayanand. Dayanand Pai आणि मोहीन माईले तांगे आशीर्वाद सगळे समाज मात्र नाही पण द एंटायर कम्युनिटी के असं म्हणून ऐकून फार संतोष झाला. नॉट ओनली फॉर जीएसपी ताणे यक्षगानांतो रिटायर्ड झालेला मनशाका आज एकही त्यांनी घरकडे पॅच की मी खाता दयानंद पे सपोर्ट आणि दयानंद पे मम्माले ताणे केलेले कार्य तोडून तुम्ही संचितताला म्हणाली खाली क्लास मारचे नाही तुमच्या सर्कलान काही जाऊ तसं म्हणतात तुम्ही सपोर्ट करा. आज रमेश कामदेना तो हसता असा बट गेले अंदाज किती नोस म्हणून मग काही होतात एक फिल्म काढची मिळाली हे कांतारा म्हणून कमी आहे ना पाप झालं रमेश कामदेकर कांताराचे सिनेमा म्हणजे एक पॉप्युलर सिनेमा जाऊन गेलो देवान बरेच कमर देवाला मग म्हणून ಥ್ಯಾಂಕ್ ಯು ಪಣ್ಣ. ಸುರೇಶ್ ಶಾಂಗೋಗ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಸುರೇಶ್ ಶಾಂಗೋಗ್, ಚೆನ್ನೈ. ಇಂಡಿಯಾ ಹೋಗೋದು ಸಂಚರಿಸದ ದೇಶವೇ ನಮ್ಮ ಜಗತ್ತಿನಲ್ಲಿ ಇಲ್ಲ. ಎಲ್ಲ ವಿಶ್ವದ ಎಲ್ಲ ಜಗತ್ತಿನ ಎಲ್ಲ ದೇಶಗಳನ್ನು ಸುತ್ತಿದ್ದಾರೆ. ಎಲ್ಲ ದೇಶದ ಕಲೆ, ಸಂಸ್ಕೃತಿ, ವಿಚಾರಗಳನ್ನು ತಿಳಿದಿದ್ದಾರೆ. ನಮ್ಮ ಕರ್ನಾಟಕದ ಅತ್ಯಂತ ಪ್ರಭಾವಿ ಮತ್ತು ಜನಪ್ರಿಯ ವ್ಯಕ್ತಿತ್ವ ಡಾಕ್ಟರ್ ಪಿ ದಯಾನಂದ ಪೈ ಅಂತ ಹೇಳೋದು ನಮ್ಮ ಒಂದು ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ. ಬ್ಯಾಂಗ್ಳೂರ್ BMS ಕಾಲೇಜ್ ಅಂತ ಹೇಳಿದ್ರೆ ಭಾರತದಲ್ಲಿ ಪ್ರತಿಷ್ಠೆಯ ಒಂದು ವಿದ್ಯಾಸಂಸ್ಥೆ. ನಾವು ಅವರ್ ಪೈಮಾಮ್ ಹ್ಯಾಸ್ ಟೇಕನ್ ಅವರ್ ಇವನ್ ದ್ಯಾಟ್ ಆಲ್ಸೋ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಂಬ ಭೇದವಿಲ್ಲದೆ ಸಮಾಜದ ದುರ್ಬಲ ವರ್ಗದವರನ್ನು ಅವರ ಡೋರ್ ಸ್ಟೆಪ್ಗೆ ಹೆಲ್ಪ್ ಮಾಡುವ ಮೂಲಕ ತನ್ನ ವ್ಯಕ್ತಿತ್ವವನ್ನು ವಿಶಿಷ್ಟವಾಗಿ ರೂಪಿಸಿಕೊಂಡವರು. ಬೆಂಗಳೂರು ಕಾಶಿಮಠ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು. आमची लहान लोक की कन्नड लोक की कसं कसं बोलले जाता म्हणाले आणि हिंदूचा पुरा कार्यक्रम कोंकणी सिनेमा रिलीज होते त्याने इतले कोंकणी म्हणतो पण कळलं पुरा कन्नड आणि इंग्लिश बोलले जातात. हे काम तर ಕ್ಷಮಿಸಬೇಕು. अंडरस्टँड आप व्हेरी गुड. वेदिकेवर नाटकलेले सर्व गण्य दिनांक तशीच हांगायले सर्व कोंकणी अर्जन मागीर सगळ्यान कोंकणी अर्जन दिले शकता हांगा समेत हांगाचे ह्या हॉलाचे सर्व दिनांक
ಇದು ಪ್ರೀತಿ ನಮಸ್ಕಾರ तुमका ಶುಭಾಶಯ ಭಾರಿ ಖುಷಿ ಆಗ್ತದೆ ಆ ಕೊಂಕಣಿ ಉಲ್ಲೇಖ ಮಾಡಿ ಆ ಕಬ್ಬದ ಬಾದು ಆಕ್ಚುಲಿ ಕನ್ನಡ ಚೇರ್ ಫುಲ್ ಸರ್ त्याने ಕೊಂಕಣಿ आणि वेगळी आवाज भाषा सुधाकर भाई म्हणाला भारी गोडी गोडी लँग्वेज म्हणाला त्या गोडी गोडी लँग्वेज त्या म्हणून मला भारी खुशी त्याची तर ಕೊಂಕಣಿ उल्लेख आधी ध्यान करायचे आधी रमेश कामले नग्न सत्य मारी नेकेड ट्रुथ म्हणजे इंग्लिश वर्ड नग्न सत्य म्हणा त्या पिक्चराच्या प्रीमियर शो आधी रिलीज जाते मग भारी खुशी थी त्यामुळे रमेश कामती गुर्तू मग साधारण 50-60 ವರ್ಷ आम मूळ BSc करून मैसूरक इंजिनिअरिंग शिकवायला त्यामुळे मग रमेश कामती परिचय झाला तो इंजिनिअरिंग शिकायचो मग त्यांचा काय 3-4 वर्ष डिफरन्स जात मला त्यामुळे BSc करून बी केलेलं आहे त्यामुळे बी का डायरेक्टर जॉइन झालो तशी फिल्म मैसूरचा मी कोकणी भाषेची नाटक केला आम्ही त्याने उठून ऍक्ट केला आम्ही एक किस्सो नाटकाचे फिल्माचे पुढे मस्त किस्सा करतो म्हणून साधारण एक 15-20 नाटक ऍक्ट करची ऑपॉर्च्युनिटी मिळाला आणि त्याची 4-5 फिल्म आणि एक फिल्म मग माझी फिल्म आदरी म्हणून कन्नड फिल्म ओल्ड रोल करतो म्हणायचो त्याचा मग म्हणजे जायला म्हणतात नाही सांगू लागेल केलं त्या फिल्मात केलं त्याचं बॉक्स ऑफिस निघेलं की चांगलं होत ना त्या ट्रान्सफर होतं 6 months कंटिन्यू थिएटर आणतो गिरीश कार्नाल आणतो गिरीश कार्नाल म्हणून जात नाही चांगलं आता रमेश कामती सांगता मस्त मंचूर लोकांना ऍक्सेस दिली आधी त्याच्याकडे टाइम पडत ना समयावकाश पडत ना विनोद नाटक वावेची मस्त ताण तुम्ही टेस्ट केला नाणी सेटला ताण टेस्ट करून आता आहे ना म्हणताना रमेश कामतीनं मस्त खर्च पाहून काय 35 दिनं पिक्चर त्यामुळे पडलं काही सुजाता थिएटर ते जाण केलेले थोडे त्या फिल्म भारी खुश म्हाका वचप खंडित कष्ट काम करता आखी कोंकणी भाशेवरी एक अभिमान आसा त्या कोंकणी भाशे वयर ताका सपोर्ट करप त्यातून दोन ताका हें करता आशिल्लो तातूंत आमी मंगळ काशी म्हणटा तो एक की 2 नाटकां तो इन्वॉल्व नाशिल्लो तो वेगळो ऍक्ट केला ताणें ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗ್ರ್ಯಾಜುಯೇಟ್ 1971ನಲ್ಲಿ ಸೇರಿಕೊಂಡು 75ನಲ್ಲಿ ನಾನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪದವೀಧರನಾದೆ. ಗಿರೀಶ್ ಕಾಸರವಡಿ ಎಲ್ಲ ನನ್ನ ಜೂನಿಯರ್ ಆಗಿದ್ದರು. ಅವರು 72 ಬ್ಯಾಚ್ನವರು. ಪಿ ಲಂಕೇಶ್ ಅವ್ರ ಹತ್ರ ಅವರ ಎಲ್ಲ ಫಿಲ್ಮ್ಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ಪಲ್ಲವಿ, ಅನುರೂಪ, ಖಂಡವಿದೆಕೋ, ಎಲ್ಲಿಂದಲೋ ಬಂದವರು ಎಲ್ಲ ಚಿತ್ರಕ್ಕೂ ಅವರೆಲ್ಲ ಡಾಕ್ಯುಮೆಂಟ್ರಿ ಚಿತ್ರಕ್ಕೂ ನಾನೇ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ನಂತರ 1980ರಲ್ಲಿ ಲಂಕೇಶ್ ಅವರು ಚಲನಚಿತ್ರ ಮಾಡೋದನ್ನು ನಿಲ್ಲಿಸಿದ್ರು. ಯಾವುದೋ ಕಾರಣಕ್ಕೆ ಏನು ಮಾಡೋದಿಲ್ಲ, ಸಿನಿಮಾ ತುಂಬ ದುಡ್ಡು ಕಳ್ಕೊಂಡೆ ಅಂತ. ಆವಾಗ ನಾನೊಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ತಾಯಿಯವರು ಹೇಳಿದ್ರು, ಕೊಂಕಣಿ ಭಾಷೆಯಲ್ಲಿ ಇದುವರೆಗೂ ಚಲನಚಿತ್ರನೇ ಇಲ್ಲ, ನಮ್ಮ ಮಾತೃಭಾಷೆ ಕೊಂಕಣಿಪ್ಪ, ಸಾಮಾನ್ಯವಾಗಿ ಋಣಗಳಿರುತ್ತಂತೆ. ಒಂದು ನಮ್ಮ ತಂದೆ ತಾಯಿಯ ಋಣ, ನಮ್ಮ ಟೀಚರ್ಗಳ ಋಣ, ಅಂದರೆ ನಮ್ಮ ಶಿಕ್ಷಕರ ಋಣ, ಆ ಊರಿನ ಋಣ, ಆ ದೇಶದ ಋಣ, ಅದೇ ತರಹ ಭಾಷಾ ಋಣ ಅಂತ ಇರುತ್ತಂತೆ. ಮಾತೃಭಾಷೆಯಿಂದೇ ನೀವು ಶುರು ಮಾಡೋದು, ಜನ್ಮದಲ್ಲಿ ಹುಟ್ಟಿದ ಕೂಡಲೇ ಆ ಭಾಷೆ ಋಣ ಸಂದಾಯಕ್ಕೋಸ್ಕರ ನೀನು ಕೊಂಕಣಿ ಭಾಷೆನಲ್ಲಿ ಸಿನಿಮಾ ಮಾಡಪ್ಪ ಅಂತ ಹೇಳಿದ್ರು. ಅದು 1980ರಲ್ಲಿ. ಆವಾಗ ನಮ್ಮ ಕೊಂಕಣಿ ಭಾಷೆಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿರಲಿಲ್ಲ. 1982ನಲ್ಲಿ ಸಿಕ್ತು. ಬಹುಶಃ ನನ್ನ ಜನಮನ ಕೊಂಕಣಿ ಚಲನಚಿತ್ರ ಪ್ರಪ್ರಥಮ ಭಾರತ ದೇಶದಲ್ಲೇ ತಯಾರಾದಂತಹ ಸಾರಸ್ವತ ಕೊಂಕಣಿ ಚಲನಚಿತ್ರ. ಅದಾದಮೇಲೆ ಇದುವರೆಗೂ 10 ಸಿನಿಮಾ ಮಾತ್ರ ಬಂತು. ಯಾಕಂದರೆ ಅದ್ರಲ್ಲಿ ದುಡ್ಡಿಲ್ಲ, ಬಂಡವಾಳ ಹಾಕಿದ್ರೆ ವಾಪಸ್ ಬರೋದಿಲ್ಲ, ಥಿಯೇಟ್ರಿಗೆ ಜನ ಬರೋದಿಲ್ಲ. ಯಾಕಂದರೆ ನಮ್ಮದು ಅಲ್ಪಸಂಖ್ಯಾತರಿರುವಂಥದ್ದು. ಆ ಭಾಷೆಯಲ್ಲೇ ನಾನು ಇದುವರೆಗೂ 10 ಸಿನಿಮಾದರಲ್ಲಿ 5 ಸಿನಿಮಾ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಈ 75ನೇ ವರ್ಷದಲ್ಲೂ ಕೂಡ ಈ ಒಂದು ಚಲನಚಿತ್ರ ನಗ್ನ ಸತ್ಯ ಅಂತ ಮಾಡಿದ್ದೇನೆ. ನಾನು ಸಾಮಾನ್ಯವಾಗಿ ಎಂಟರ್ಟೈನ್ಮೆಂಟ್ ಫಿಲಮ್ ಮಾಡೋದಿಲ್ಲ. ಡಿಶಮ್ ಫೈಟಿಂಗು, ಡ್ಯಾನ್ಸು, ಪಾರ್ಕ್ ಸುತ್ತಾಡೋದು ಆ ಥರದ್ದು ನನಗೆ ಇಷ್ಟ ಇಲ್ಲ. ಏನಾದರೂ ಒಂದು ಸಮಾಜಕ್ಕೆ ಏನೋ ಒಂದು ಇದನ್ನು ತಲುಪಿಸ್ಬೇಕು ನಾವು. ಸಮಾಜ ಅದರಿಂದ ಏನಾದರೂ ಒಂದು ಅರ್ಥಕೊಳ್ಬೇಕು. ಅಥವಾ ಒಂದು ಸಿನಿಮಾ ನೋಡಿದಾಗ ಏನಾದರೂ ಒಂದು ಮನೆಗೆ ತೊಗೊಂಡೋಗ್ಬೇಕು ಅವ್ರ ಹೃದಯದಲ್ಲಿ, ಮನಸ್ಸಿನಲ್ಲಿ. ಇಲ್ಲಿರೋದು ಸಿನಿಮಾನೇ ಅಲ್ಲ, ಇವತ್ತು ನೋಡ್ಬಿಟ್ಟು ನಾಳೆ ಮರೆತು ಬಿಡೋದಾದರೆ ಅದು ಯಾತಕ್ಕೆ ಸಿನಿಮಾ ಅಂತ ಕರಿತೀವಿ. ಅದು ಸಮೂಹ ಮಾಧ್ಯಮ. ಆ ಥರ ಕೊಂಕಣಿ ನನ್ನ ಎಲ್ಲ ಚಲನಚಿತ್ರದಲ್ಲೂ ಒಂದಲ್ಲ ಒಂದು ವಿಶೇಷವಾದ
ಸಂಗತಿಗಳಿರುತ್ತೆ. ಈಗ ಮಾಡಿರೋ ಚಿತ್ರ ನಗ್ನ ಸತ್ಯ ಅಂತ ಈ 75ನೇ ವರ್ಷದಲ್ಲಿ ಮಾಡಿದ್ದೀನಿ. ಇದ್ರ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ಥರದ ಕನ್ನಡಗಳಿದೆ. ಮೈಸೂರು ಕಡೆ ಕನ್ನಡ ಅಂತ ಇದೆ, ಅದೇ ಥರ ನಮ್ಮ ಗುಲ್ಬರ್ಗಾ ಕಡೆ ಕನ್ನಡ ಅಂತಿದೆ, ಹುಬ್ಬಳ್ಳಿ ಕಡೆ ಕನ್ನಡ ಅಂತಿದೆ, ಎಲ್ಲವೂ ಕನ್ನಡನೇ. ಹಾಗೆ ನಮ್ಮಲ್ಲೂ ಕೂಡ ಬೇರೆ ಬೇರೆ ತರಹದ ಕೊಂಕಣಿ ಇದೆ, ಸಾರಸ್ವತ ಕೊಂಕಣಿ ಇದೆ. ಅದೇ ಥರ ನಮ್ಮದು ಗೌಡ ಸಾರಸ್ವತ ಕೊಂಕಣಿ ಅಂತ ಇದೆ, RSB ಕೊಂಕಣಿ ಅಂತಿದೆ, ಕ್ರಿಶ್ಚಿಯನ್ ಕೊಂಕಣಿ ಅಂತಿದೆ, ಮುಸ್ಲಿಮ್ ಅವ್ರ ನವಾಯತ್ ಕೊಂಕಣಿ ಅಂತೆಲ್ಲ ಇದೆ. ಆ ಥರ ಕೊಂಕಣಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಸಿನಿಮಾ ಮಾಡಿದ್ದೀನಿ. ಎಲ್ಲ ಥರದ ಕೊಂಕಣಿನೂ ಜನ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಅದು ಕೊಂಕಣಿ ಭಾಷೆನೇ ಅದು. ಆ ನಿಮಿತ್ತ ಈ ಚಲನಚಿತ್ರದಲ್ಲಿ ಎಲ್ಲ ಥರದ ಕೊಂಕಣಿ ಭಾಷೆನೂ ಸೇರಿಸಿ ಮಾಡಿರುವಂಥ ಚಿತ್ರ. ಎರಡನೇದು, ತುಂಬ ಸೀರಿಯಸ್ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಸೆನ್ಸಾರ್ನಲ್ಲೂ ಕೂಡ ತುಂಬ ಚರ್ಚೆ ಆಯಿತು, ಈ ಸಿನಿಮಾಗೆ ಕೊಡಬೇಕೋ ಬೇಡವೋ ಸರ್ಟಿಫಿಕೇಟು ಅನ್ನೋದೆಲ್ಲ. ಆದರೂ ಕೂಡ ಕೊಟ್ಟರು, UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನದ್ರ ಉದ್ದೇಶ, ಯಾವ ಥರ ವಿಶೇಷ ಇದರಲ್ಲಿ, ಏನು ಅದರ ಕಥಾವಸ್ತು ಅಂತ ಹೇಳಿದ್ರೆ, ಭಾರತ ದೇಶದ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ 3 ಏನು ಕಾನ್ಸ್ಟಿಟ್ಯೂಷನಲ್ ಪಿಲ್ಲರ್ಸ್ ಅಂತ ಇದೆ. ಆ ಪಿಲ್ಲರ್ಸ್ಗಳು ನನ್ನ ಪ್ರಕಾರ ಅಥವಾ ಸಾಮಾನ್ಯರ ಪ್ರಕಾರ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ನ್ಯಾಯ ಎಲ್ರಿಗೂ ಒಂದೇ ಅಲ್ಲ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, ರಾಜಕಾರಣಿಗೊಂದು ನ್ಯಾಯ, ಅಧಿಕಾರಿಗಳಿಗೊಂದು ನ್ಯಾಯ, ಈ ಥರ ನ್ಯಾಯಗಳು ಕೋರ್ಟ್ನಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಬರ್ತಾಯಿದೆ. ನಾವು ಯಾವುದೋ ಒಂದು 50,000 ರೂಪಾಯಿ ಏನಾದರೂ ಒಂದು ಸಾಲ ತೊಗೊಂಡು ಕಟ್ಟಿದೆವು ಅಂದರೆ ಜೈಲಿಗೆ ಹಾಕ್ಬಿಡ್ತಾರೆ, ನಾನ್ ಬೇಲೇಬಲ್ ವಾರೆಂಟ್ ಅಂತ. ಅದೇ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ಮೋಸ ಮಾಡಿದ್ರು ಅವ್ರಿಗೇನೂ ಆಗ್ತಾಯಿಲ್ಲ. ಯಾತಕ್ಕೆಂತ ಜನ ಚಿಂತನೆ ಮಾಡ್ತಾರೆ. ಈ ಥರ ಒಂದು ಸಬ್ಜೆಕ್ಟ್ನ ನಾನು ತೆಗೆದುಕೊಂಡು ಒಂದು ಹೆಣ್ಣಿನ ಮೂಲಕ ಹೇಳ್ತೀನಿ, ಹೆಣ್ಣಿನ ಶೋಷಣೆ ಎಷ್ಟಾಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಅವ್ರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇದೆಯಾ, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಅದು ಸಿಗೋದಿಲ್ಲ ಅವಳಿಗೆ. ಆವಾಗ ಅವಳು ಸಾಯ್ತಾಳೆ ಯಾವುದೋ ಒಂದು ಕಾರಣದಿಂದ. ನಂತರ ಅವಳ ಮಗಳು 20 ವರ್ಷದ ನಂತರ ಅವಳು ಪತ್ರಿಕಾಕರ್ತೆ ಆಗ್ತಾಳೆ. ಆವಾಗ ಪತ್ರಿಕಾ ಧರ್ಮನ ಎತ್ತಿಡಿಯೋಕ್ಕೋಸ್ಕರ ಅವಳು ತನ್ನ ತಾಯಿಗೆ ಯಾರ್ಯಾರು ನ್ಯಾಯ, ಮೋಸ, ಅನ್ಯಾಯ ಎಲ್ಲ ಮಾಡಿದ್ರಲ್ಲ ಅವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಿ ಅವ್ರಿಗೆ ಶಿಕ್ಷೆ ಸಿಗೋ ಥರ ಮಾಡುವಂತಹ ಕಥಾಚಿತ್ರ ಇದರಲ್ಲಿ ತೋರಿಸಿದ್ದೀನಿ. ಸುಮಾರು ರಾಜಕಾರಣಿಗಳು ಯಾವ್ಯಾವ ಥರ ಏನೇನು ಮಾಡ್ತಾರೆ, ಯಾವ ತರಹ ಅನ್ಯಾಯ ಮಾಡ್ತಾರೆ ಜನರಿಗೆ ಅನ್ನೋದೆಲ್ಲ ತೋರಿಸಿದ್ದೀನಿ. ಆ ನಿಮಿತ್ತ ಸ್ವಲ್ಪ ಚರ್ಚೆ ಎಲ್ಲ ಆಯಿತು. ನಂತರ ಕೂಡ ಸರ್ಟಿಫಿಕೇಟ್ ಸಿಕ್ಕಿದೆ. ಜನ ಖಂಡಿತ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಂದು ವಿಶೇಷ ಅಂದರೆ, ಕೊಂಕಣಿನಲ್ಲಿ ಹೆಚ್ಚು ಖರ್ಚು ಮಾಡೋಕ್ಕಾಗಲ್ಲ. ಆದರೂ ಕೂಡ ನಾನು 25-26 ಲಕ್ಷ ಖರ್ಚು ಮಾಡಿದ್ದೀನಿ. ಅದೇ ಕಡಿಮೆ ಅಂತ ಹೇಳೋಣ, ಬೇರೆಯವ್ರು ಮಾಡ್ಬೇಕಾದ್ರೆ 1 ಕೋಟಿ ಖರ್ಚು ಮಾಡಿರೋರು ಈ ಸಿನಿಮಾಗೆ. ಈ ಸಿನಿಮಾನ ಅಮೇರಿಕಾದಲ್ಲಿ ಹೋಗಿ ಶೂಟ್ ಮಾಡಿದ್ದೀನಿ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಶೂಟ್ ಆಗಿದೆ. ಒಳ್ಳೆ ಕ್ಯಾಮ್ರಾ, ನಮ್ಮ PVR ಸ್ವಾಮಿ ಅಂತ ತುಂಬ ಅದ್ಭುತವಾದ ಕ್ಯಾಮ್ರಾಮನ್ನು, ನ್ಯಾಷನಲ್ ಅವಾರ್ಡ್ ಕ್ಯಾಮ್ರಾಮನ್ನು, ನ್ಯಾಷನಲ್ ಅವಾರ್ಡ್ ಎಡಿಟ್ರು, ನ್ಯಾಷನಲ್ ಅವಾರ್ಡ್ ಮ್ಯೂಸಿಕ್ ಡೈರೆಕ್ಟ್ರು ಅವರೆಲ್ಲ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ. ತುಂಬ ಒಳ್ಳೆಯ ಸಿನಿಮಾ ಇದು. ನನಗೇನಪ್ಪ ಅಂದರೆ, ನಾನು ಸತ್ತ ಮೇಲೆ ಕೊನೆ ಪಕ್ಷ ನಮ್ಮ ಕೊಂಕಣಿಯವರಾದರೂ ನನ್ನ ನೆನಪು ಮಾಡಿಕೊಡ್ತಾರೆ. ಯಾಕಂದರೆ ಕನ್ನಡದಲ್ಲಿ ಸಾವಿರಾರು ಜನ ಇದ್ದಾರೆ ಡೈರೆಕ್ಟ್ರುಗಳು, ಅದ್ರ ಮಧ್ಯೆ ನಾನೊಬ್ಬ ಆಗ್ತೀನಿ, ಯಾರು ನೆನಪು ಮಾಡ್ಕೊಳ್ತಾರೆ. ಆದರೆ ಕೊಂಕಣಿನಲ್ಲಿ ಬಂದಿರೋದೇ 10 ಸಿನಿಮಾ, 5 ಸಿನಿಮಾ ನಾನು ಮಾಡಿದ್ದೀನಿ ಅಂದರೆ ನಾನೇ ಪಾಲ್ಕೆ ಕೊಂಕಣಿ ಸಿನಿಮಾದಲ್ಲಿ. ಮತ್ತು ಒಳ್ಳೆಯ ಚಿತ್ರ ಮಾಡಿದ್ದೀನಿ. ಯುವ ಜನತೆಗೆ ಅವರುಗಳು ನನ್ನಿಂದ ಪ್ರೇರಿತರಾಗಿ ಅವರು ಈ ಕೊಂಕಣಿ ಚಲನಚಿತ್ರನ ಮುಂದುವರ್ಸೋಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ನಾನು ಏನೂ ಅಪೇಕ್ಷೆ ಪಡೋದಿಲ್ಲ. ನನ್ನ ಅನಾರೋಗ್ಯಗಳು ಇದೆ, ಏನೇನೋ ಇದೆ, ಅನಾರೋಗ್ಯದ ಮಧ್ಯೆಯೂ ಕೂಡ ಈ ಸಿನಿಮಾ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಪತ್ರಿಕಾ ರಂಗದವ್ರು ತುಂಬ ಸಹಾಯ ಮಾಡಿದ್ದಾರೆ ಇದು ನನಗೆ. ನನ್ನ ಫಿಲ್ಮ್ ಮುಹೂರ್ತ ಟೈಮಲ್ಲೇ ಸುರೇಶ್ ಹೆಬ್ಳಿಕರ್ ಬಂದಿದ್ದರು ಚೀಫ್ ಗೆಸ್ಟ್ ಆಗಿ. ಮೋಹನ್ ಕೊಂಡಜ್ಜಿ ಅಂತ ಒಬ್ಬರು MLC ಬಂದಿದ್ದರು, ಅವರೆಲ್ಲ ಬಂದು ಹಾರೈಸಿದ್ದಾರೆ. ಅದೇ ಥರ ಇವತ್ತಿನ ದಿವಸ ತಾವು ನೋಡಿದ್ದೀರ, ರೇವತಿ ಕಾಮತ್ ಅಂತ, ಸಿ ಈಸ್ ಆಲ್ಸೋ ಎನ್ ಎನ್ವೈರ್ಮೆಂಟಲಿಸ್ಟ್, ಲ್ಯಾಂಡ್ಸ್ಕೇಪರ್ ಆ್ಯಂಡ್ ಸಮಾಜದ ಕಾಳಜಿ ಇರುವಂಥ ಹೆಂಗಸು. ಯಾಕಂದರೆ ಇದು ವುಮನ್ ಎಂಪವರ್ಮೆಂಟ್ ಆದ್ದರಿಂದ ಒಬ್ಬೊಬ್ಬ ಮಹಿಳೆಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತರಿಸಿ ಸಿನಿಮಾ ನೋಡ್ತಾ ಇದ್ದಾರೆ. ಇವಾಗ ನಾನು ಮುಖ್ಯವಾಗಿ ಪತ್ರಿಕಾರಂಗದವ್ರಿಗೆ, ಯಾಕಂದರೆ ಸಿನಿಮಾದಲ್ಲಿ ಪತ್ರಿಕಾರಂಗದವ್ರಿಗೆ ಎತ್ತಿಟ್ಟಿದ್ದೀನಿ. ನೀವೆಲ್ಲ ಪತ್ರಿಕಾರಂಗದವರು ಆಗಿದ್ದೀರಿ. ನೀವುಗಳು ಸೇರಿದರೆ ಏನು ಬೇಕಾದ್ರೂ ಸಮಾಜ ಸುಧಾರಣೆ ಮಾಡಬಹುದು. ಅದರಲ್ಲಿ 2%, 5% ಕರಪ್ಟು ಇರಬಹುದು, ನಾವೇನು ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಕಡೆ ಇದ್ದ ಹಾಗೆ ಇಲ್ಲೂ ಕೂಡ ಒಂದಷ್ಟು ಇರುತ್ತೆ ಆದರೆ ಜಾಸ್ತಿ ಪರ್ಸೆಂಟೇಜ್ ಜನ ಪತ್ರಿಕಾಕರ್ತರು ನ್ಯಾಯಯುತವಾಗಿದ್ದಾರೆ. ಈ ಕೊಂಕಣಿ ಸಿನಿಮಾ ನೋಡಿ, ನೀವುಗಳೆಲ್ಲ ಬಂದಿದ್ದೀರಾ, ಒಂದು ಮೈನಾರಿಟಿ ಲ್ಯಾಂಗ್ವೇಜು, ಈ ಲ್ಯಾಂಗ್ವೇಜಿಗೆ ನೀವು ಬಂದು ಪಬ್ಲಿಸಿಟಿ ಕೊಡಬೇಕು ಅಂತಿಲ್ಲ, ಆದರೂ ಕೂಡ ಬಂದಿದ್ದೀರಿ. ಒಂದು ಕನ್ನಡ ಸಿನಿಮಾಗಿಂತ ಹೆಚ್ಚಿಗೆ ಬಂದಿದ್ದೀರಾ ನೀವೆಲ್ಲ. ನನಗೆ ತುಂಬ ಖುಷಿ ಆಗುತ್ತೆ. ಆ ತರಹ ಈ ಸಿನಿಮಾಕ್ಕೆ ಸಾಮಾನ್ಯವಾಗಿ ದುಡ್ಡು ಹಾಕೋದು ಕಷ್ಟ, ವಾಪಸ್ ಬರೋದಿಲ್ಲ. ಆದರೂ ಕೂಡ 5 ಸಿನಿಮಾ ಹೇಗೆ ಮಾಡಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಬೋದು. ಮುಖ್ಯವಾಗಿ ನಮ್ಮ ಶ್ರೀಮತಿಯವರು, ಸಿ ಈಸ್ ದ ಬ್ಯಾಕ್ ಬೋನ್ ಫಾರ್ ಮಿ. 2 ಸಿನಿಮಾಕ್ಕೆ ಫಂಡನ್ನು ಅವ್ರು ಮಾಡಿದ್ದಾರೆ. ಏನು ಫಂಡಿಂಗ್ ಅಂದರೆ ಅವ್ರ ಹೌಸ್ ವೈಫ್ ಅಲ್ಲ,
ಸಿ ವಾಸ್ ಆಲ್ಸೋ ಅರ್ನಿಂಗ್ ಮೆಂಬರ್, ದೊಡ್ಡ ಹುದ್ದೆನಲ್ಲಿ ಇದ್ದಂಥವ್ರು ಅವರು. ಆ ನಿಮಿತ್ತ ನಿಮಗೆಲ್ಲ ನಾನು ಕೃತಜ್ಞನಾಗಿದ್ದೀನಿ. ಇನ್ನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ತಾವು ಸಿನಿಮಾ ನೋಡಿ ಒಂದೆರಡು ಬೈಟ್ಗಳನ್ನ ಅದ್ರಲ್ಲಿ ಹಾಕ್ಬೋದು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.